ಇವತ್ತು ನಾಗರಭಾವಿಯ 2ನೇ ಹಂತದಲ್ಲಿ 517ನೇ ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವೆಂಕಟೇಶ್ ಮೂರ್ತಿ ಅವರು ಹಾಗೂ ರಾಜು ಅವರು ಜಾನಕಿ ಅವರು ಸೇರಿ ವಿಭಾಗದ ಮುಖಂಡರು ಸೇರಿ ಆಯೋಜನೆಯನ್ನು ಮಾಡಿದ್ದಾರೆ. ಬಹುಶಃ ಬೆಂಗಳೂರಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಮಹಾನ್ ದಾರ್ಶನಿಕ ನಾಡಕವಿ ಕೆಂಪೇಗೌಡರವರು ಅವರ ಒಂದು ಜಯಂತ್ಯೋತ್ಸವವನ್ನು ಹಲವಾರು ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಎಲ್ಲ ಸಮುದಾಯಕ್ಕೆ ಸೇರಿ ವ್ಯಾಪಾರಕ್ಕೆ ಪೇಟೆಗಳನ್ನು ಕಟ್ಟುವಂತಿರ್ಬೋದು, ಗುಡಿ ಗುಂಡಾರಗಳನ್ನು ಕಟ್ಟುವಂತಿರ್ಬೋದು, ಕಟ್ಟೆಗಳನ್ನು ಮಾಡುವಂತಿರ್ಬೋದು. ಒಂದು ರೀತಿ ಈ ಒಂದು ಬೆಂಗಳೂರು ಇವತ್ತು ವಿಶ್ವವಿಖ್ಯಾತಿಯನ್ನ ಪಡೆದಿದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಾಡಪ್ರಭು ಕೆಂಪೇಗೌಡರವರು. ಅವರ 517ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ನನಗೆ ಕೆಂಪೇಗೌಡರ ಜಯಂತಿನ 517ನೇ ವರ್ಷದ್ದು ನಾವು ಮಾಡಿದ್ದೀವಿ. ನಾವು ಮುಂದಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪತ್ರಿಕೆಯನ್ನು ಮಾಡಿ ಮುಂದಿನ ವರ್ಷ ತುಂಬಾ ಯಶಸ್ವಿಯಾಗಿ CM ಅವ್ರನ್ನ ಕರೆಸಿ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ವಿ. ಇದು ಸ್ಯಾಂಪಲ್ ಅಷ್ಟೇ, ಇನ್ನು ಮುಂದಿದೆ. ಏನು 517ನೇ ಕೆಂಪೇಗೌಡರ ಜಯಂತಿ ಮಾಡ್ತಾ ಇದ್ದೀವಿ. ಇವಾಗ ಇವ್ರಿಗೆ ಇತಿಹಾಸ ನೋಡೋದಾದ್ರೆ 510ರಲ್ಲಿ ಇವರ ಜನನ. ಯಾರಪ್ಪ ಇವರಿಗೆ ಜನ್ಮ ಕೊಟ್ಟ ಮಹಾನುಭಾವರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಒಂದು ನಾಡಪ್ರಭುಗಳಾದ ಯಲಹಂಕ ಕೆಂಪನಂಜೇಗೌಡರು ಮತ್ತು ನಂಬಿದೆ ಒಂದು ರತ್ನ ಇದ್ರು. ಇವರ ಒಂದು ತಬಲಿಗೆ ಸ್ವಲ್ಪ ಸೌಂಡ್ ಕೊಡಪ್ಪ. ಆಮೇಲೆ ಇವರ ವಿದ್ಯಾಭ್ಯಾಸ ಮಾಮೂಲಿಯಾಗಿ ನಡೆಯಿತು. ಹೀಗೆ ರಾಜೋಚಿತವಾದಂತಹ ಕತ್ತಿ ವರ್ಷೆ, ಒಂದು ಕುದುರೆ ಸವಾರಿ, ಮಂಗಲಿತ ಇದೆಲ್ಲ ಆಯಿತು. ಇವರು ಇವರು ಹೀಗೇನೆ ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜರಾದ ಕಾರಣ ಹಂಪೆಗೆ ಯಾವಾಗ್ಲೂ ಭೇಟಿ ನೀಡ್ತಾನೆ ಇದ್ರು. ಅಲ್ಲಿನ ಒಂದು ದೂರದರ್ಶಿಕೆ ಮಾತನಾಡ್ತವ್ರೆ, ಅದಕ್ಕೆ ಆಡ್ತಾ ಇಲ್ಲ. ಒಂದು ನಗರ ನಿರ್ಮಾಣ ಇವರನ್ನ ಆಕರ್ಷಣೆ ಮಾಡ್ತಾನೆ ಇದ್ರು. ನೋಡಿ 18ನೇ ವರ್ಷದಲ್ಲಿ ಇವರು ಅದನ್ನೆಲ್ಲ ನೋಡಿ ಈ ಅದ್ದೂರಿಯಾಗಿ ಮಾನ್ಯ ಸರ್ಕಾರ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅಣ್ಣವರು ಇವತ್ತು ಭಾರಿ ಅರ್ಥಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅಣ್ಣವರು ಅರ್ಥಪೂರ್ಣವಾಗಿ ಎಲ್ಲ ಬೆಂಗಳೂರು ನಗರದಲ್ಲಿ ರಾಜ್ಯದಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ. ಸರ್ಕಾರ ತುಂಬಾ ಗೌರವ ಕೊಟ್ಟಿದೆ. ಈ ಧರ್ಮಾಪಕ್ಕೆ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರು ಕೂಡ ಸಾಲದು. ನಾಗರಭಾವಿಯಲ್ಲಿ ವೆಂಕಟೇಶ್ವರ ರಾಜಣ್ಣವರ ಅಧ್ಯಕ್ಷತೆಯಲ್ಲಿ ಭಾರಿ ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೀತಾ ಇದೆ. ನಾಡಿನ ಜನರಿಗೆ ಜಯಂತಿ ಮುಖೇನ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಮಾಜಿ GDMP ಸದಸ್ಯರಾಗಿರುವಂತಹ ಮೋಹನ್ ಅವರೇ, ಈ ಒಂದು 517ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಉಸ್ತುವಾರಿಯನ್ನ ವಹಿಸಿಕೊಂಡು ಸರಳವಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ಕೃಷ್ಣಮೂರ್ತಿ ಅಣ್ಣ, ಡಾಕ್ಟರ್ ರಾಜು ಅಣ್ಣ, ಜಾನಕಿ ಅಕ್ಕ, ಸಾಯಿ ಮೂರ್ತಿ ಅಣ್ಣ, ವೆಂಕಟೇಶ್ ಮೂರ್ತಿ ಅಣ್ಣ, ಕನಕಪುರ ವೆಂಕಟೇಶ್ ಅಣ್ಣ, ಗೌಡ್ರಿದ್ದಾರೆ. ಹಾಗೆ ವೇದಿಕೆ ಮೇಲೆ ನಡೆದಿರುವಂತಹ ಎಲ್ರಿಗೂ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ನಾನು ಸಣ್ಣವಳಿದ್ದಾಗ ಟೇಪ್ ರೆಕಾರ್ಡರ್ನಲ್ಲಿ ಹಾಡುಗಳನ್ನ ಕೇಳ್ತಾ ಇದ್ದಿದ್ದು ನಮ್ಮ ಮನೆಗಳಲ್ಲಿ. ಈಗಿನ ಮಕ್ಕಳಿಗೆ ಕ್ಯಾಸೆಟ್ ಅಂದ್ರೆ ಏನು ಅಂತಾನೂ ಗೊತ್ತಿರಲ್ಲ, ಟೇಪ್ ರೆಕಾರ್ಡರ್ ಏನು ಅಂತಾನೂ ಗೊತ್ತಿರಲ್ಲ. ಜನಪದ ಗೀತೆಗಳನ್ನ ಅಲ್ಲಿ ನಾವು ಕೇಳ್ತಾ ಇದ್ದು ಜೀವನ ಎಷ್ಟು ದೂರ ಕರ್ಕೊಂಡು ಬಂದಿದೆ ಅಂದ್ರೆ ನಮ್ಮ ಗುರುಗಳಾಗಿರುವಂತ ಅಬ್ಬಿಗೆರೆ ತಿಮ್ಮರಾಜಣ್ಣನವರ ಹಾಡನ್ನ ನೇರವಾಗಿ ಕೇಳುವಂತ ಭಾಗ್ಯ ನನಗೆ ಇವತ್ತು ದೊರಕಿದೆ. ಬಹಳಷ್ಟು ಬಾರಿ ನಾನು ಅವರನ್ನ ಭೇಟಿ ಮಾಡಿದ್ದೀನಿ. ಅಷ್ಟು ಸರಳ ವ್ಯಕ್ತಿ. ಎಷ್ಟೇ ಹೆಸರು ಮಾಡಿದ್ರು ವಿದೇಶಗಳಲ್ಲಿ ಅವರಿಗೆ ಬಹಳಷ್ಟು ಬೇಡಿಕೆ. ವಿದೇಶಕ್ಕೆ ಹೋದ್ಮೇಲೆ ನಮ್ಮವ್ರಿಗೆಲ್ಲರಿಗೂ ನನಗೆ ಅವರ ಮಗಳು, ಅವರ ತಂದೆ ನನಗೆ ಬಹಳ ಅಭಿಮಾನ ಇದೆ. ನೋಡ್ರಿ, ಒಂದು ಕಾಡಿನ ಹೂವನ್ನ ಹೆಸರು ಕಟ್ಟಿದರೆ ಮಗಳಿಗೆ ಅಂದರೆ ಅದು ಎಷ್ಟು ಸುಂದರವಾಗಿದೆ. ಒಂದು ಕಾಡಿನಲ್ಲಿ ಇದ್ದಂಥ ಜಾಜಿ ಹೂವು, ಕುಸುಮದ ಹೂವು ಅಂತ ಕುಸುಮ ಅಂತ ಕಟ್ಟಿರುವುದರ ತಂದೆ
ಎಷ್ಟು ಜನ ಗೊತ್ತು ನೋಡ್ರಿ, ಹೆಸರು ಹೇಳೋಕೆ ಅಂದ, ಹೆಸರು ಹೇಳೋಕೆ ಚಂದ, ಮತ್ತೆ ಹೆಸರು ಕೇಳೋಕ್ಕೂ ಕೂಡ ಚಂದ. ಕುಸುಮ ಅವರೇ, ಕುಸುಮ ಅನ್ನೋಕ್ಕಾಗಲ್ಲ, ಕುಸುಮದ ಹೂವೇ, ಕುಸುಮ ಅವರೇ ನೋಡಿ ಎಷ್ಟು ಚೆನ್ನಾಗಿ ನಾನು ಹೇಳಕ್ ಹೋದ್ರು ಕೂಡ